ಹೇಳಿದ್ರು ಇದು ಟ್ರೈನ್ ಅಲ್ಲ, ಅದು ಟ್ರೈನ್, ನಮ್ಗೆ ಗೊತ್ತಾ ನಿಂಗೆ ಗೊತ್ತಾ ಅಂತ ಮಾತಾಡಿ. ನೋಡಿ ಡೀಸೆಲ್ ಅದು ಕೇಳ್ಬೋದಾ, ಕೇಳ್ತಾ ಉಂಟಾ? ಸ್ವಲ್ಪ ಮೋಡ ಇದೆ. ಮಡ್ಗಾಂವ್ಗೆ ಬಂದಿದ್ದೇವೆ. ಇದೇ ಫೇಮಸ್ ಬ್ರಿಡ್ಜ್, ಇದು ಅಟಲ್ ಸೇತು ಅಂತ. ಬಸ್ ನೋಡಿ, ಸಾಧಾರಣದವರಿಗೆ ಆಗುವಂಥದ್ದಲ್ಲ ಬಸ್, ಭಯಂಕರ ಕಷ್ಟ ಉಂಟು. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ರೀಲಿ ಫಿಲ್ಮ್ಸ್. ನಾನು ನಿಮ್ಮ ಸಾಗರ್. ಸೊ ನನ್ನ ಮುಖ ಒಳ್ಳೆ ಉಂಟಾ? ಸೊ ನನ್ನ ಮುಖ ನೋಡೋದು ತುಂಬ ಸಮಯ ಆಯ್ತು ಅಂತ ಎನಿಸಿದ್ದೇನೆ. ಆ್ಯಂಡ್ ನಾನೊಂದು ವಿಡಿಯೋ ಮಾಡ್ತೇನೆ ಅಂತ ಹೇಳಿದರೆ ಅದರ ಉದ್ದೇಶ ಒಂದು ಟ್ರಿಪ್ ಆಗಿರ್ತದೆ, ಇಲ್ಲಾದರೆ ಒಂದು ಕಾರ್ ರಿವ್ಯೂ ಅದು ಏನಾದರೂ ಅದು ಆಗಿರ್ತದೆ. ಸೊ ಒಳ್ಳೆ ವಿಷಯ ಅಂತ ಹೇಳಿದರೆ ಒಂದು ಸಸ್ಪೆನ್ಸ್. ನೀವು ಟ್ರೈಲರ್ ಇಟ್ಟಿರ್ತೀವಿ, ತಮ್ಮನೆಲ್ಲ ನೋಡಿರ್ತಿರ್ಬಿಡಿ. ಸೊ ಇವತ್ತು ನಮ್ಮೊಟ್ಟಿಗೆ ಒಂದು ಎಂತಹ ಮುಖಗಳಿದ್ದಾರೆ ಅಂತ ಹೇಳಿದರೆ ಇವರನ್ನೆಲ್ಲ ನೋಡಲಿಕ್ಕೆ ನೀವು ಸಾಧ್ಯವೇ ಇಲ್ಲ. ಒಬ್ಬರನ್ನು ನೋಡಿರ್ಬೋದು ನೀವು, ಯಾರವ, ಜೋಯಲ್, ಕೇರಳ ಬ್ಲಾಗಲ್ಲಿ ಫೇಮಸ್ ಜನ. ಇವರು ನಮ್ಮ ಹೊಸ ಮುಖ ಪ್ರಸಾದ್. ನಾನೊಂದೆರಡು ಬ್ಲಾಗಲ್ಲಿ ಬಂದಿದ್ದೆ. ಹೌದು. ಸೊ ಅಂತೂ ಇಂತೂ 4 ಜನ ಊರು ಬಿಡುವ ಟೈಮ್ ಬಂದಿದೆ. ವಿ ಆರ್ ಗೋಯಿಂಗ್ ಟು ವೇರ್, ಎಲ್ಲಿಗೆ ಪಯಣ ಕಾದು ನೋಡುವ. ಇವತ್ತು ಇನ್ನೇನು ದಿವಸ ರಾತ್ರಿ, ನಾಳೆ ಬೆಳಿಗ್ಗೆ ಒಂದು ಟ್ರೈನ್ ಇದೆ, ಅದರಲ್ಲಿ ಹೋಗಬೇಕು. ಸೊ ಹೇಗಾಗ್ತದೆ, ಎಂತ ಮಾಡಲಿಕ್ಕೆ ಉಂಟು, ಎಂಥ ಕತೆ ಅಂತ ನೋಡುವ. ಸೊ ಒಂದು 4 ಜನ ಊರು ಬಿಡುವ ಟೈಮ್ ಬಂದಿದೆ ರಾತ್ರಿ. ಈಗ ಹೋಗಿ ಮಲಗಬೇಕು. ಅದಾದಮೇಲೆ ನಾಳೆ ಬೆಳಿಗ್ಗೆ ಗೋಯಿಂಗ್ ಟು ಸ್ಟೇಷನ್. ಅದಾದಮೇಲೆ ಅಲ್ಲಿಂದ ಹತ್ಕೊಂಡು ಸೀದಾ ಗೋವಾ. ಲೆಟ್ಸ್ ಗೋ. ಸೊ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ದಿವಸದ್ದು ಬೆಳಿಗ್ಗೆ ಇದು. ಸೊ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಶೀತ ಆಯಿತು ಮಾರೆ, ಕರ್ಮ, ಹೋಗೋಕ್ಕಿಂತ ಮುಂಚೆನೇ ಶೀತ ಆಯಿತು. ಸೊ ಸಮಯ 2:53. ಇವಾಗ ಎಂತ ಹೇಳ್ತಿ, ಅಲ್ಲಿನೂ ಸಹ ನಿದ್ದೆ ಅಂತ ಹೇಳಿಲ್ಲ. ನಾನು ಸಹ ಸ್ವಲ್ಪ ಅದು ಅದೇ. ನಿಮ್ಮ ಪ್ರಸಾದ್ ಅವರು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ತಿದ್ದಾರೆ. ಸೊ ಎಂತ ಪ್ಲಾನ್ ಜೋಲ್ ಬಾಯ್? ಟ್ರೈನ್ ಎಂತ ಪ್ಲಾನ್ ಇಲ್ಲ. ಟ್ರೈನ್ ಅದು ಕನ್ಫರ್ಮ್ ಟಿಕೆಟಲ್ಲಿ 3 ಗಂಟೆ ಉಂಟು. 3 ಗಂಟೆ ಮನೆಯಲ್ಲೇ ಆಯಿತು. ಆದರೆ 5 ಗಂಟೆಗೆ ಸಹ ಒಂದು ಟ್ರೈನ್ ಉಂಟಂತೆ. ಅದು ಕನ್ಫರ್ಮ್ ಟಿಕೆಟಲ್ಲಿ ಎಕ್ಸಿಸ್ಟಿಂಗ್ ಇಲ್ಲ. ಸೊ ನೋಡುವ ಎಂತ. ನಮ್ಗೆ ಅಷ್ಟು ಬೇಗ ಎಲ್ಲ ಹೋಗಿ ಎಂತ ಮಾಡಲಿಕ್ಕಿಲ್ಲ. ಆದರೂ ನಾವೊಂದು ಬೇಗ ಇದ್ದದ್ದು ಫಾರ್ ದ ಸೇಫ್ ಸೈಡ್. ನಾವಲ್ಲಿ ಎಲ್ಲಿಯಾರು ಒಂದು ಆ ಟ್ರೈನ್ ಮೀನಿ ಲೇಟ್ ಬಂದು ನಮಗೆ ಅದು ಮೀನು ಸಿಕ್ಕಿದ್ರಿ ಅಲ್ಲಿ ಹೋಗುವಂತ. ಸೊ ಇದು ಎಷ್ಟು ದಿವಸದ್ದು ಟ್ರಿಪ್ ಎಂತ ಗೊತ್ತಿಲ್ಲ. ಟ್ರೈನಲ್ಲಿ ಹೋಗುವ, ಟ್ರೈನಲ್ಲಿ ಸಫರ್ ಆ್ಯಕ್ಚುಲಿ ತುಂಬ ಗಮ್ಮತ್ತಿರ್ತದೆ. ನಾವೇನು ಬುಕ್ ಸಹ ಮಾಡಲಿಲ್ಲ, ಏನಿಲ್ಲ, ಲಾಸ್ಟ್ ಮೂಮೆಂಟ್ ಆದ ಪ್ಲ್ಯಾನ್. ಸೊ ಜನರಲ್ ಟಿಕೆಟ್ ನೋಡ್ಬೇಕು ಎಂತ ಆಗ್ತದೆ ಅಂತ. ಸೊ ನಾವು ಹೇಗೆ ಜನರಲ್ ಟಿಕೆಟ್ ಮಾಡ್ತೇವೆ, ಸೊ ಹೇಗೆ ಒಂದು ಬಜೆಟ್ ಟ್ರಿಪ್ ಆಗಿ ನಿಮಗೆ ಒಂದು ತೋರಿಸ್ತೇನೆ ನಾನು. ಉಡುಪಿಯಿಂದ ಗೋವಾ, ಅದು ನಾರ್ತ್ ಗೋವಾ. ಸೊ ನೋಡುವ ಹೇಗಾಗ್ತದೆ ಅಂತ ನಮ್ಮ ಈ ಸೀರೀಸ್. ಲೆಟ್ಸ್ ಗೋ. ಸಮಯ ಫೈನಲಿ ನಾವು ಹೊರಡ್ತಿದ್ದೇವೆ 3:05ಗೆ. ಸೊ ಎಲ್ಲ ಬಾಯ್ಸ್ ನಮ್ಮದು ರೆಡಿಯಾಗಿದ್ದಾರೆ, ಕಾಣ್ತಿದ್ದಾರೆ. ಆ್ಯಂಡ್ ಆಸ್ಟರೇ ಬರುತ್ತೆ ಮರೆ ಬಾಯಲ್ಲಿ. ಒಂಚ ಗಂಧದ ಆಯ್ಸೆ. ನಮ್ಮ ಮಿಸ್ಸಿಂಗ್ ಪರ್ಸನ್ ರೂ ಡಾಟ್ ಆಸ್ಟರ್. ಎಂತ ಮಾರೆ, ಹೋಗ್ತಿದ್ದೇವೆ ಈಗ ಇದಕ್ಕೆ ಎಂತ ರೈಲ್ವೆ ಸ್ಟೇಷನ್ಗೆ. ಲೆಟ್ಸ್ ಗೋ. ಉಡುಪಿ ಸ್ಟೇಷನಲ್ಲಿ ಇದ್ದೇವೆ. ನಿನ್ನೆ ಒಬ್ಬರು ಎಂಥದ ಮಾತಾಡಿದ್ರು. ಲೈಕ್ ನಾವು ಕನ್ಫರ್ಮ್ ಟಿಕೆಟಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಅವ್ರು ಹೇಳಿದ್ರು ಇದು ಟ್ರೈನ್ ಅಲ್ಲ, ಅದು ಟ್ರೈನ್, ನಮ್ಗೆ ಗೊತ್ತಾ ನಿಂಗೆ ಗೊತ್ತಾ ಅಂತ ಮಾತಾಡಿದ್ರು. ಅದಕ್ಕೆಲ್ಲ ನಾವು ಪ್ರಯೋಜನ ಇಲ್ಲ ಅಂತ ನಾವಾದರೂ ಅವರ ಮಾತನ್ನು ನಂಬಿ ನಾವು ಲೇಟ್ ಬಂದ್ವಿ ಸ್ವಲ್ಪ. ಆ ಟ್ರೈನ್ ಈಗ ಬಾರ್ಕೂರಲ್ಲಿ ಉಂಟಂತೆ. ಸೊ ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳಿದರೆ, ನೀವು ನಾರ್ತ್ ಗೋವಾಕ್ಕೆ ಹೋಗ್ತಿದ್ರೆ ತಿವಿಮ್ ಸ್ಟೇಷನ್ಗೆ ಹೋಗಿ, ಇಲ್ಲಾದರೆ ಸೌತ್ಗೆ ಹೋಗ್ತಿದ್ರೆ ಮಡ್ಗಾಂವ್ ಸ್ಟೇಷನ್ಗೆ ಹೋಗಿ. ಸೊ ಮಡ್ಗಾಂವ್ ಸ್ಟೇಷನ್ಗೆ ಆ್ಯಕ್ಚುಲಿ ಹೋಗೋದಾದರೆ ನಿಮಗೆ ಅಲ್ಲಿಂದ ಸಹ ನಾರ್ತ್ಗೆ ಬರ್ಬೋದು, ಬಟ್ ತುಂಬ ಲಾಂಗ್ ಆಗ್ತದೆ. 50 something ಕಿಲೋಮೀಟರ್ಸ್ ಆಗ್ತದೆ. ಸೊ ನಾವು ಥಿವಿಮಿಂದ 18 ಕಿಲೋಮೀಟರ್ಸ್ ಅಷ್ಟೇ. ಸೊ ನಾವೀಗ ಜನರಲ್ಗಾಗಿ
ಕಾಯ್ತಿರುವರು. ನಾವು ಈಗ ಜನರಲ್ ಟಿಕೆಟ್ ಎಷ್ಟು ಅಂತ ಹೇಳಿದರೆ ಜಸ್ಟ್ 135 ರುಪೀಸಲ್ಲಿ ನೀವು ಸೀದಾ ಮಡ್ಗಾಂವ್ ಹೋಗ್ತೀರಿ. ಯಾವುದೊಂದು ಟ್ರೈನ್ ಬಂದಿದೆ ಚಂದ, ನೋಡುವ ಎಷ್ಟೋ ಸಮಯದ ನಂತರ ನಾವು ಮಡ್ಗಾಂವ್ಗೆ ಹೋಗೋದು, ಸಿದ್ದು ಟ್ರೈನಲ್ಲಿ ಹೋಗೋದು. ಹೇಗೆ ಜೋಲ್ ಹೇಗೆ ಆಗ್ತುಂಟು? ಜೋರು ಮಾತಾಡಬೇಕು. ಮಡ್ಗಾಂವ್ಗೆ ಹೋಗೋದು, ಟೀಮ್ ಹೋಗ್ಬೇಕಿತ್ತು. ಕರ್ಮ ಮಾರೆ ಓ ಡೀಸೆಲ್ ಟ್ರೈನ್. ವಾರ್ನು ಜೋರುಂಟು. ಡೀಸೆಲ್ ಟ್ರೈನ್ ತುಂಬ ಸಮಯ ನಂತರ ನೋಡಿದ್ದು. ಗೂಡ್ಸ್ಗೆಲ್ಲ ಡೀಸೆಲ್ ಟ್ರೈನ್ ಇರ್ತಾರೆ, ನಮ್ದೆಲ್ಲ ಎಲೆಕ್ಟ್ರಿಫಿಕೇಶನ್ ಆಗಿದೆ. ನಮ್ಮ ಟ್ರೈನ್ ಬಂತು, ಹೋಗುದು. ಇಲ್ಲಿ ಕ್ರಾಸಿಂಗ್ ಇದೆ, ಸೊ ತೊಂದರೆ ಇಲ್ಲ. ಇದು ಯಾವುದೋ ತುಂಬ ಒಳ್ಳೆ ಎಕ್ಸ್ಪ್ರೆಸ್ ಅಂತೆ. ಎಲ್ಲಿಗೆ ಎಷ್ಟೆಷ್ಟು ಪ್ಲ್ಯಾನ್ ಮಾಡಿ ಅಲ್ಲಿ ಹೋಗ್ಬೇಕು, ದೇವಿಂಗ್ ಹೋಗ್ಬೇಕು. ಅದಕ್ಕೆ ಎಲ್ಲಿ ಹೋಗ್ತಿದ್ದೆ, ಮಡ್ಗಾಂವ್ಗೆ ಹೋಗ್ತಿದ್ದೆ. ಈಗ ನೋಡೋ ಹೇಗೆ ಆಗ್ತದೆ ಅಂತ ನಿಮಗೊಂದು ನಾವು ಒಳ್ಳೆ ಟ್ಯುಟೋರಿಯಲ್ ಕೊಡ್ತೀವಿ ಎಲ್ಲಿಂದ ಹೇಗೆ ಹೋಗೋದು ಅಂತ. ಸೊ ಲೆಟ್ಸ್ ಗೋ. ಆ್ಯಂಡ್ ಖುಷಿಯ ವಿಷಯ ಅಂತ ಹೇಳಿದ್ರೆ ದಿಸ್ ಇಸ್ ಡೀಸೆಲ್ ಇಂಜಿನ್. ಸೊ ನಾನು ತುಂಬ ಟ್ರೈನದ್ದು ವಿಷಯದಲ್ಲಿ ಸ್ವಲ್ಪ ಇದ್ದೇನೆ. ಸೊ ಈಗೆಲ್ಲ ಎಲೆಕ್ಟ್ರಿಫಿಕೇಶನ್ ಆಗೋದ್ರಿಂದ ನಾವು ಡೀಸೆಲದ್ದು ಸೌಂಡ್ ಕೇಳೋದು ತುಂಬ ಸಮಯ ಆಗಿದೆ. ಲಾಸ್ಟ್ ಟೈಮ್ ಹೋಗೋದು ಸಹ ಎಲೆಕ್ಟ್ರಿಕ್ ಟ್ರೈನ್ ಇದ್ದ ನಮಗೆ. ಈಗ ಡೀಸೆಲ್ ನೋಡ್ತಿದ್ದಾರೆ. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಇಂಜಿನದು ಹಿಂದೆ ಇದ್ದೇನೆ, ಡೀಸೆಲದು ಗ್ರೋರ್ ಕೇಳ್ತಾ ಇರ್ಬೋದು ನಿಮಗೆ. ನೋಡಿ ಡೀಸೆಲದ್ದು ಕೇಳ್ಬೋದಾ? ಕೇಳ್ತಾ ಉಂಟಾ? ನಮ್ಮ ಗೈಸ್ ಇವರೆಲ್ಲ ಇಲ್ಲಿದ್ದಾರೆ. ಹೇಗೆ ಸೀಟ್ ಸಿಕ್ಕಿದೆ, ಎಲ್ಲರೂ ಸೀಟ್ ಸಿಕ್ಕಿದೆ ಅಂತ ಖುಷಿ ಪಡ್ತಿದ್ದಾರೆ. ನೋಡ, ಈಗ ನನಗೆ ಆ್ಯಕ್ಚುಲಿ ಖುಷಿ ಆಗ್ತಿರೋದು ಡೀಸೆಲ್ ಇಂಜಿನ್ ಉಂಟಂತ. ಕಾಂಗ್ರಾಟ್ಸ್, ಲೆಟ್ಸ್ ಗೋ. ನಮ್ಮ ವಿಷಯ ಅಂತ ಹೇಳಿದರೆ ಈ ಟ್ರೈನ್ ನಮಗೆ ಸಿಗುವಂಥದ್ದಲ್ಲ ಇದು ಆ್ಯಕ್ಚುಲಿ. ಸೊ ವಿಷಯ ಅಂತ ಹೇಳಿದರೆ ಈಗ ಎಂಥದ ಕೆಲಸ ಆಗ್ತಾ ಉಂಟಂತೆ. ಇದು ಡೈರೆಕ್ಟ್ ಪುಣೆದು ಎಕ್ಸ್ಪ್ರೆಸ್ ನಾವು ಹತ್ತಿದ್ದು. ಇದು ಮಡ್ಗಾಂವ್ಗೆ ಡೈವರ್ಟ್ ಮಾಡಿದ್ದಾರೆ. ಸೊ ನಮಗೆಲ್ಲ ಈಗ ಬರುವ ಟ್ರೈನ್ ಎಲ್ಲ ನನಗೆ ಮಡ್ಗಾಂವ್ಗೆ ಸಿಗ್ತಾ ಉಂಟು. ಸೊ ಯಾರೋ ಮಹಾನ್ ಭಾವಿ ತೊಂದರೆ ಇಲ್ಲ, ನಿಮಗೆ ನಾವು ಅಲ್ಲಿಂದ ಎಂಥರು ವ್ಯವಸ್ಥೆ ಮಾಡುವ. ಸೊ ನಿಮಗೆ ಇದೊಂದು ಪರ್ಫೆಕ್ಟ್ ವ್ಲಾಗ್ ಆಗಿರ್ತದೆ. ನಿಮಗೆ ಉಡುಪಿಯಿಂದ ಅಥವಾ ಇದೇ ರೋಡಿಂದ ಲೈಕ್ ಮ್ಯಾಂಗ್ಳೂರಿಂದ ಆಗಲಿ, ಉಡುಪಿಯಿಂದ, ಮುಲ್ಕಿಯಿಂದ ಎಲ್ಲಿಂದಾದರೂ ಹತ್ತಿದ್ರೆ ಹೇಗೆ ಹೋಗ್ಬೋದು ಅಂತ ನಾವು ಹೇಳಿಕೊಡ್ತೇವೆ. ಕನ್ಫರ್ಮ್ ಟಿಕೆಟಲ್ಲಿ ನೋಡ್ಕೊಳ್ಳಿ ಟ್ರೈನ್ ಯಾವುದಂತ. ಜನರಲ್ ಆದರೆ ಜನರಲ್ ಬುಕ್ ಮಾಡಿ. ಸೀಟ್ ಎಂತ ಇರುವುದಿಲ್ಲ ಈಗ ಅಂತ ಹೇಳಿದರೆ ಸ್ವಲ್ಪ ಆಫ್ ಸೀಸನ್ ಆಗ್ಯಲ್ಲ. ಮೇ ಜೂನ್ ಅಂತ ಉಂಟಲ್ಲ, ಮೇ ಅಲ್ಲ, ಇವತ್ತು ಡೇಟ್ ಮರೆ ಮೇ 26. ಸೊ ಆಫ್ ಸೀಸನ್, ಮಳೆಯ ಟೈಮ್ ಅಂತ ಹೇಳ್ಬೋದು. ಬಟ್ ಗೋವಾದಲ್ಲಿ ಜನ ಇದ್ದಾರೆ ಎಂತ ಅಂತ ಗೊತ್ತಿಲ್ಲ. ನಿನ್ನೆದೊಂದು ವಿಡಿಯೋ ನೋಡುವಾಗ ಗೋವಾದಲ್ಲಿ ಜನ ಒಳ್ಳೆ ಇದ್ದಾರೆ. ಸೊ ನೋಡುವ ಎಂತ ಆಗ್ತದೆ ಅಂತ. ಈಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಮಾತಾಡಿಕೊಂಡು. ಛತ್ರಪತಿ ಎಕ್ಸ್ಪ್ರೆಸ್ ಇದು ನಮ್ದು ಹೊರಡ್ತದೆ ಈಗ. ಡೀಸೆಲ್ ರೋರ್ ಈಗ ಶುರುವಾಗ್ತದೆ ನೋಡಿ. ಇದರಲ್ಲ ಜನರಲ್ ಸೌಂಡ್. ಸ್ಲೀಪರ್ಗೆ ಶಿಫ್ಟ್ ಆದ್ವಿ ನಾವು. ತೊಂದರೆ ಇಲ್ಲ ಅಂತೆ. ಏನಂತ ವಿಷಯ ಅಂತ ಹೇಳಿದರೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ. ಆ್ಯಂಡ್ ಕ್ರಾಸಿಂಗ್ ಏನಿಂತಿದ್ದೇವೆ. ಈ ಟ್ರೈನ್ ಭಯಂಕರ ಫಾಸ್ಟ್ ಉಂಟು. ಎಂಥ ಪೂರ್ಣ ಎಕ್ಸ್ಪ್ರೆಸ್ ಅಂತೆ, ಜಬರ್ದಸ್ತ್ ಫಾಸ್ಟ್. ಎಲ್ಲಿ ನಿಲ್ಲಿಸೋದೇ ಇಲ್ಲ, ವಾಟರ್ ಓಡಿಸೋದೆ. ಅಲ್ಲಿದ್ದೇನೆ, ಅಲ್ಲಿದ್ದೇನೆ. ಡೆಡ್ ಬಾಡಿ ಎದ್ದಿತ್ತು. ಅಂತ ಮಾಡ್ತಾರೆ ನೋಡ. ನಿದ್ದೆ ಬರಲಿ ಅಂತ ದೇವರೊಟ್ಟಿಗೆಲ್ಲ ಪ್ರೇ ಮಾಡ್ತಾ ಹೋಗ. ಗುಡ್ ಮಾರ್ನಿಂಗ್. ನಾವು ಈಗ ಇರೋದು ಮುರುಡೇಶ್ವರದಲ್ಲಿ. 6 ಗಂಟೆ ಬೆಳಿಗ್ಗೆ. ಒಳ್ಳೆ ಒಂದು ಡ್ರೀಮಿ ವೆದರ್ ಆಗಿದೆ. ಹೀಗೆ ಬರ್ತಾ ಇರುವಾಗ ಮಳೆ ಬರದಿದ್ರೆ ಸಾಕು. ಏನು ಹೇಳ್ತೀರಾ? ಹೊಡಿತಾ ಇದ್ದಾನೆ ನೋಡಿ, ಹೊಡಿತಾ ಇದ್ದಾನೆ ಅಮ್ಮ. ಡೀಸೆಲ್ ಇಂಜಿನ್ ಗಾಡಿ ಅದು. ಹೇಗೆ ಹೇಳ್ತೀವಿ? ಟ್ರೈನ್ ಹೇಗೆ ಉಂಟು? ವಾಶ್ರೂಮ್ ಎಲ್ಲ ಹೇಗೆ ಉಂಟು?
ಮಂಡೆ ಎಲ್ಲ ಹಾಕ್ಬಾರ್ದು ಮಾರೆ ವಾಶ್ರೂಮ್ಗೆ. ಕಮೆಂಟ್ ಮಾಡಿ. ವಾಶ್ರೂಮ್ಗೆ ನೀವೊಂದು 10,000 ಲೈಕ್ ಮಾಡಬೇಕು. ಆಗ ವಾಶ್ರೂಮ್ ರಿವ್ಯೂ ಮಾಡ್ತಾನೆ. ಕಮೆಂಟ್ ಮಾಡಿ, ರಿವ್ಯೂ ಮಾಡು. ಜೋಯಲ್ ಇಲ್ಲ, ಜೋಯಲ್ ಕಕ್ಕರೆ ಬರ್ತಾ ಉಂಟ ಬ್ರೋ. ಹೌದಾ? ಇಂಥ ಫ್ರೆಂಡ್ಸ್ಗಳೆಲ್ಲ ಇದ್ರೆ ಈಗ ಹೊನ್ನಾವರದಲ್ಲಿದ್ದೇವೆ. ಈಗ ಹೊರಡಬೇಕು ಹೊನ್ನಾವರದಿಂದ. ನಾನೊಂದು ಒಳ್ಳೆ ವ್ಯೂ ತೋರಿಸ್ತೇನೆ. ಟ್ರೈನ್ ಹೊರಡಲಿ. ನೋಡಿ ಟ್ರೈನ್ ಹೊರಡಿತು. ಆಹಾ, ಸ್ಪೀಡ್ ಹೋಗ್ಬೇಕಾಗ್ತದೆ ಟ್ರೈನ್. ಈಗೆಲ್ಲ ಅದು ಹೋದ್ರೆ ಆಗಲಿಲ್ಲ. ಸನ್ರೈಸ್ ನೋಡಿ ಗೈಸ್. ಮಡ್ಗಾಂವ್ ಫೈನಲಿ ಬಂದಿದ್ದೇವೆ. ಮಡ್ಗಾಂವ್ ಜಂಕ್ಷನ್ಗೆ. ಖುಷಿ ಆಗ್ತಾ ಉಂಟು, ಗಮನ ಆಗ್ತಾ ಉಂಟು. ಬಂದದೇ ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ. ನೋಡ್ಲಿಕ್ಕೆ ಹೋದ್ರೆ ಆಚೆ ಈಚೆ ಮಾಡ್ಕೊಂಡು ಮಲಕ್ಕೊಂಡು ಬೆಳಿಗ್ಗೆ ಎಲ್ಲ ಇದ್ದದ್ದು ಟ್ರೈನ್ ಮಲಕ್ಕೊಂಡು ಎಂತ ಮಾಡಿ ಬಂದು ಮುಟ್ಟಿದ್ದೇವೆ. ಬಿಸಿಲುಂಟು, ತೊಂದರೆ ಇಲ್ಲ. ಬಿಸಿಲಂದ್ರೆ ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಉಂಟು. ಸ್ವಲ್ಪ ಮೋಡ ಇದೆ. ಮಡ್ಗಾಂವ್ಗೆ ಬಂದಿದ್ದೇವೆ. ಇಲ್ಲಿಂದ ಲೋಕಲ್ ಟ್ರೈನ್ ಹತ್ತಿ ಹೋಗುವ ನಮ್ಮ ಪ್ರಯತ್ನ. ಸ್ವಲ್ಪ ನೀರಾಗಿದೆ ಕೋಚೆಲ್ಲ. ಗೋವಾ ಮಡ್ಗಾಂವ್ ನಾವು ಬಂದ ಟ್ರೈನ್ ಇದೆ. ಪುಣೆ ಟು ಪುಣೆ. ಅದೇ ಇದು ನೇತ್ರಾವತಿ ಅಲ್ಲ ಎಂತ. ಸೊ ಮಡ್ಗಾಂವ್ಗೆ ಬಂದಿದ್ದೇವೆ. ಇಲ್ಲಿಂದ ನಮಗೆ ತಿವಿಮ್ಗೆ ಹೋಗ್ಬೇಕು ಆ್ಯಕ್ಚುಲಿ. ತಿವಿಮ್ಗೆ ಹೋಗೋದಿದ್ರೆ ಮಡ್ಗಾಂವ್ಗೆ ನೀವು ಆ್ಯಕ್ಚುಲಿ ಬರೋದಾದರೆ ಮಡ್ಗಾಂವಿಂದ ಇಲ್ಲಿಗೆ ಮಡ್ಗಾಂವಿಂದ ಹೊರಗೆ ಬಂದು ಇದರಿಂದ ಬಸ್ ಸಿಗ್ತದೆ. ಪಂಜಿಮ್ಗೆ ಹೋಗಿ ಅಲ್ಲಿಂದ ವಾಪಸ್ಸಾಗಿ ಹೋಗಿ ಅಲ್ಲಿಂದ ಇಲ್ಲಿಗಾರು ಹೋಗ್ಬೇಕು. ಅಂಜುನ ಭಾಗ ಈಗ ಎಲ್ಲ. ಈಗ ನಾವು ಒಮ್ಮೆ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಹೊರಗೆ ಬರುವ. ಈಗಷ್ಟೇ ನಾವು ಅಂತ ಇದು ಮಡ್ಗಾಂವಿಂದ ತಿವಿಮ್ಗೆ ಟ್ರೈನ್ ಬುಕ್ ಮಾಡಿದ್ವಿ. 160 rupees ಅಂತೆ. 40 rupees ಪರ್ ಪರ್ಸನ್. ನಾವು 4 ಜನ ಇದ್ವಿ. 160. ಆ್ಯಂಡ್ ವಿಷಯ ಅಂತ ಹೇಳಿದರೆ ಸಾಕು ಬಿರಿದೋಯ್ತು. ಬಿಸಿಲು ಸ್ವಲ್ಪ, ಬಿಸಿಲು ಅಂತಲ್ಲ, ಹ್ಯೂಮಿಡ್ ಜಾಸ್ತಿ ಉಂಟು ಇಲ್ಲಿ. ಎಂತ ಹೇಳ್ತೀರಿ? ಹಸಿವು ಸಾಕ್ತಾ ಉಂಟು, ಬಾಯಾರಿಕೆ ಸಾಕ್ತಾ ಉಂಟು. ಅಲ್ಲಿ ಎಂತ ಸಹ ಮಾಡ್ಲಿಕ್ಕೆ ಬಿಡ್ತಿಲ್ಲ. ಈಗ ಒಮ್ಮೆ ತಿವಿಮ್ಗೆ ಹೋಗಿ ನಿಂತು ನೋಡುವ ಅಂತ. ಸೊ ಅದೇ ಪ್ಲ್ಯಾಟ್ಫಾರ್ಮ್ 3 ಒಂದು ಟ್ರೈನ್ ರೆಡಿ ಉಂಟಂತೆ. ಅದರಲ್ಲಿ ಹೋಗಿ 9 ಕಾಲಿಗೆ ಹೊರಡ್ತದೆ. ಅದು 9:05 ಗಂಟೆ. ಲೆಟ್ಸ್ ಗೋ. ಜೋರು ಮಳೆಯಲ್ಲಿ ಗೋವಾದಲ್ಲಿ. ಸೊ ಇದೇ ನಮ್ಮ ಟ್ರೈನ್. ಅಂತ ಯಾವ ಹೆಸರು? ಎಕ್ಸ್ಪ್ರೆಸ್ ಯಾವುದೋ ಒಂದು ಎಕ್ಸ್ಪ್ರೆಸ್, ಮಾಂಡವಿ ಎಕ್ಸ್ಪ್ರೆಸ್ ಅಂತೆ. ಅಲ್ಲಿ ಉಂಟು. ಯಾವುದೊಂದು ಜನ ಇಲ್ಲ, ಏನಿಲ್ಲ. ನೋಡುವ, ನಾವಾದರೂ ಹೋಗುವ ಸೀದಾ ಟ್ರೈನಲ್ಲಿ ಹೋಗಿ ಮಾತ್ರ. ಟ್ರೈನಲ್ಲಿ ಬಂದು ಕೂತ್ಕೊಂಡ್ವಿ. ತೊಂದರೆ ಇಲ್ಲ, ಟ್ರೈನಲ್ಲಿ ಈಗ ಕ್ಲೀನ್ ಉಂಟು ಮಾರೆ. ಮುಂಚೆದೆಲ್ಲ ಟ್ರೈನ್ ನೋಡಿದರೆ ಸಾಕ್ಬಿಡಿ ಹೋಗ್ತೈತೆ. ಎಂತ ಹೇಳ್ತೀನಿ? ಆಯುಷ್ ಬಾಯ್. ಟಾಯ್ಲೆಟ್ ಸಾಕಾಗ್ತದೆ. ತಿವಿಮ್ಗೆ ಹೋಗುವ. ಇಲ್ಲಿಂದ ಒಂದು 3/4 ಗಂಟೆ ಜರ್ನಿ ಇರ್ಬೋದು. ಅದಾದಮೇಲೆ ಅಲ್ಲಿಂದ ಎಂತ ಹೇಗೆ ಹೋಗುದು ಅಂತ ನೋಡ್ತೇವೆ. ಹೇಗೆ ಸಾಕಾಗಿದ? 2 ನಿಮಿಷ ಮುಂಚೆ ಹಸಿವಾಗ್ತಿಲ್ಲ ಹೇಳಿದ ಅಥವಾ? ಇದೇ ಫೇಮಸ್ ಬ್ರಿಡ್ಜ್. ಇದು ಅಟಲ್ ಸೇತು ಅಂತ, ಗೋವಾದು. ಸಾಕದಿದೆ ಅಲ್ಲ, ಒಳ್ಳೇದೆ. ಎಂತ ತೆಗ್ದ್ಯಾ? ಸೂಪರ್ ಇತ್ತಾ? ಅದು ರಾತ್ರಿಗೆ ಲೈಟ್ ಎಲ್ಲ ಆಗ್ತದೆ ಅದರಲ್ಲಿ. ಒಳ್ಳೆ ಉಂಟು. ಫೈನಲಿ ನಾವೊಂದು ತಿವಿಂಗ್ ಬಂದಿದ್ದೇವೆ. 10 ಕಾಲಿಗೆ, ಪ್ರಾಪರ್ 10 ಕಾಲಿಗೆ ಇಲ್ಲಿದ್ದೇವೆ. ಸೊ ಈಗ ಇರೋದು ಆ್ಯಕ್ಚುಯಲ್ ಫನ್. ವಾಪಸ್ಸಾಗಿ ಬಸ್ಸಲ್ಲಿ ಹೋಗ್ಬೇಕು. ನೋಡುವ ಹೇಗಾಗ್ತದೆ ಅಂತ. ಸ್ಟೇ ಟ್ಯೂನ್. ಫೈನಲಿ ಒಂದು ಗೋವಾಗೆ ಕಾಲಿಟ್ವಿ. ಗೋವಾಕ್ಕೆ ಆಗವೇ ಕಾಲಿಟ್ಟಿದ್ದೇವೆ. ಬಾಬಾಸ ಗೋವಾಕ್ಕೆ ಬಂದಿದ್ದಾರೆ. ನೋಡುವ, ಗಮ್ಮತ್ತು ಮಾಡುವ ಎಲ್ಲರೊಟ್ಟಿಗೆ ಸೇರಿ.
ಮಗ. ಭಗವಂತನ ಆಶೀರ್ವಾದ. ಜೋಯಲ್ ಬಾಬನೊಟ್ಟಿಗೆ ನಡ್ಕೊಂಡು ಬರ್ತಿದ್ದಾನೆ. ನೋಡುವ ಎಂತ ಆಗ್ತದೆ ಅಂತ. ಇಲ್ಲಿ ನೋಡಿ ಟಿವಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀರಿ. ಇಲ್ಲಿಂದ ಎಕ್ಸಿಟ್ ಲೆಟ್ಸ್ ಗೋ. ಹೀಗೆ ಟಿವಿ ಸ್ಟೇಷನಿಂದ ಹೊರಗೆ ಬಂದ್ವಿ. ಭಾರಿ ಸೈಲೆಂಟ್ ಉಂಟು ಮಾರ ಆಟೋ. ಎಂತ ಆಗ್ತದೆ ನೋಡ್ಬೇಕು. ಈಗ ಬಸ್ಸಲ್ಲಿ ಹೋಗೋದಂತ ಪ್ಲ್ಯಾನ್ ಉಂಟು. ಬಸ್ ಎದುರು ಸ್ಟೇಷನ್ ಎಕ್ಸಿಟಿಂದ ಸೀದಾ ಎದುರೇ. ಲೆಟ್ಸ್ ಗೋ. ಒಳ್ಳೆ ಬಿಸಿಲುಂಟು, ಮಳೆ ಸಹ ಬರ್ತದೆ ಅಂತ ಹಾಗೆ ಉಂಟು ನೋಡಿ. ಗೋವಾ ಡಿಫೆಂಡರ್ ಉಂಟು ಗೋದಲ್ಲಿ. ಆ್ಯಂಡ್ ಇದೇ ಇದರದ್ದು ರೋಡು. ಗಾಡಿ ಬಂತು ಬಾ. ಸೊ ತಿವಿಮ್ಗೆ ಬಸ್ ಬಂತು. ನಮಗೆ ರೈಟ್ ಸೈಡ್ ಹೋಗಬೇಕು. ನೋಡುವ ಎಂತ ಆಗ್ತದೆ ಅಂತ. ಲೆಟ್ಸ್ ಗೋ. ಬಸ್ ನೋಡಿ, ಸಾಧಾರಣದವರಿಗೆ ಆಗುವಂಥದ್ದಲ್ಲ ಬಸ್. ಭಯಂಕರ ಕಷ್ಟ ಉಂಟು. ಫುಲ್ ದಂಬು ಕರ್ತದೆ ಮಾರೆ ಸಹ. ಬಸ್ ಒಂದಿತ್ತು ಯಬ್ಬಾ, ಬಸ್ಸಲ್ಲಿ ಬರಬೇಡಿ ಮಾರೆ ನೀವು. ಎಂಥ ಅವಸ್ಥೆ ಅಂತಿಲ್ಲ. ನಾವು ನೋಡುವ ಈಗ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು ಅಷ್ಟೇ ಮಾರೆ. ಟ್ರೈನಲ್ಲಿ ಬರೋದು ಆರಾಮ್ ಬರ್ಬೋದು, ಫ್ಲೈಟಲ್ಲಿ ಬರ್ಬೇಕಂತ ಏನಿಲ್ಲ. ಇಲ್ಲೇ ಫ್ಲೈಟಲ್ಲಿ ಹೋಗ್ಬೇಕು ನೀವು ಅಷ್ಟೇ. ನೋಡುವ ಈಗ ಅಂಜುನ ಬಸ್ ಇಲ್ಲೇ ಬರ್ತದೆ ಅಂತ ಹೇಳಿದರು. ನಾವೀಗ ಎಂಥವ್ರು ಕುಡಿಯುವ. ನಾನು ಬೆಳಿಗ್ಗೆ ಎಂತ ಸಹ ತಿನ್ನಲಿಲ್ಲ. ಕುಡಿಯೋದಂದರೆ ಇದು ಶುಗರ್ ಕೇನ್ ಜ್ಯೂಸು. ನಾವಂಥವಲ್ಲ. ಮರುವ ಎಲ್ಲ ಉಂಟು ಇಲ್ಲಿ. ವಿಚಿತ್ರ ಬಸ್ಗಳಿಲ್ಲಿ. ಬಸ್ ನೋಡಿದರೆ ಟೆಂಪದಾಗಿ ಕಾಣ್ತದೆ. ಅಲ್ಲಿದೆ ನೋಡಿ. ಇದು ಎಂತ ಇದು ಟ್ರೈನ್ ಬಸ್ ಅಂತ ಅರ್ಥ ಆಗೋದಿಲ್ಲ. ಓಕೆ, ಬಸ್ಸಲ್ಲೆಲ್ಲ ಬರಬೇಡಿ. ನಾನು ಹೇಳೋದು ತುಂಬ ಒಟ್ರಾಸಿ ಓವರ್ ಕ್ರೌಡ್ ಮಾಡಿ ಹೋಗ್ತಾರೆ. ಒಂದು ಎಲ್ಲ ಸೀಟ್ ಬುಕ್ ಆಗೋದಲ್ಲ. ಎಲ್ಲ ಸೀಟ್ ಮೇಲೆ 4 ಜನ ಕುತ್ಕೊಂಡು ಅದರ ಮೇಲೆ ಬಸ್ ಹತ್ತಿಸ್ಕೊಂಡು ಒಂದು ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಡ್ತಾರೆ. ಗಾಳಿ ಸಹ ಬರಲ್ಲ, ಏನು ಬರಲ್ಲ. ಹೇಗೆ ಜೋಯಲ್? ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾರೆ. ನಾವು ಟ್ರೈನಲ್ಲಿ ಹೆದರಿಕೆ ಆಗ್ತಂತ ಎನಿಸಿದ್ದೆ. ಇದು ಟ್ರೈನಿಂದ ಜಾಸ್ತಿ ಬಸ್ಸಲ್ಲೇ ಅಷ್ಟು ಆಯ್ತು. ನೋಡುವ ಹೇಗಾಗ್ತದೆ ಅಂತ. ಅಂಜನ ಬೀಚಿಗೆ ಬಸ್ಸಸ್ ತುಂಬ ಸ್ವಲ್ಪ ಕಮ್ಮಿ ಬರ್ತದಂತೆ. ನೋಡ್ಬೇಕು ಈಗ ಅಂತಂದು. ಬಾಗ ಬೀಚಿಗೆ ಆದರೆ ಕಂಟಿನ್ಯೂಸ್ ಉಂಟು. ನಾವು ಅಂಜನ ಹತ್ರ ರೂಮ್ ಮಾಡಿದ್ದದು. ನೋಡುವ ಹೇಗೆ ಆಗ್ತದೆ ಅಂತ. ಈಗ ಇನ್ನೊಂದು ಬಸ್ಸಿಗೆ ಬಂದ್ವಿ. ಫೈನಲಿ ಇನ್ನೊಂದು ಬಸ್ ಹತ್ತಿದ್ವಿ. ದಿಸ್ ಇಸ್ ಫಾರ್ ಬೆಟರ್ ದೆನ್ ದ್ಯಾಟ್ ಬಸ್. ಸೊ ಹೋಗುವ. ಇಲ್ಲಿ ಬಸ್ ನೋಡಿ ಅಂತ ಎಂಥ ಅವಸ್ಥೆ ದೇವರಿಗೆ. ಸೊ ಹೋಗುವ. ಅಂಜನ ಬೀಚಿಗೆ ಡೈರೆಕ್ಟ್ ಬಸ್ ಇದು. 9 ಕಿಲೋಮೀಟರ್ 9 ಕಿಲೋಮೀಟರ್ 9 ಕಿಲೋಮೀಟರ್ ಏನಿದೆ. ಹೋಗುವ. ನೋಡಿ ಇಲ್ಲಿದ್ದು ಬಸ್ ನೋಡಿ, ಒಳ್ಳೆ ಉಂಟಲ್ಲ. ಲೆಟ್ಸ್ ಗೋ. ಅಂಜನ ಬೀಚ್ ಹತ್ರ ಇಲ್ವಿ ಬಸ್ಸಲ್ಲಿ ಕಡೆಗೂ. ಇದು ಬಸ್ ಸ್ವಲ್ಪ ಓಕೆ ಇತ್ತು ಮಾರೆ. ಈಗ ಹೌದು, ಈಗ ಜೋಯಲ್ ಅವರು ಅಯ್ಯೋ ಈಗ ಹೋಗ್ತಾ ಇದ್ದೇವೆ. 1 ಕಿಲೋಮೀಟ್ರ್ ಉಂಟಂತೆ ಇಲ್ಲಿ. 1 ಕಿಲೋಮೀಟ್ರ್ ಉಂಟಂತೆ. ನೋಡು ಎಂತ ಆಗ್ತದೆ ಅಂತಂದು. ಒಳ್ಳೆ ಎಣ್ಣೆ ಅಂಗಡಿ ಎಲ್ಲ ಇದೆ, ಬೇಕಿದ್ದವರು ಬರ್ಬೋದು. ಸೊ ಈಗ ಊಟಕ್ಕೆ ಬಂದಿದ್ದೇವೆ. ನಮ್ಮ ಸ್ಟೇ ಆ್ಯಕ್ಚುಲಿ ಅಲ್ಲಿದೆ, ನೋಡ್ಬೋದು. ಟ್ರಾನ್ಸ್ಫಾರ್ಮರಲ್ಲಿ ನಾವು 2 PM ಚಿಕನ್ ನಾವು ಊಟಕ್ಕೆ ಬಂದಿದ್ದೇವೆ. ಊಟದ ರೇಟೆಲ್ಲ ನೀವು ನೋಡಿದರೆ ತಲೆ ಎಲ್ಲ ಹಾಳಾಗ್ಬೋದು ನಿಮಗೆ. ನಮಗೆ ಸಹ ತಲೆ ಹಾಳಾಯಿತು. ಇದಕ್ಕೆ ಎಂತ ಮಾಡೋದು? ಹಾಂ, ಚೆಕ್-ಇನ್ ಬಿಡಲ್ಲ. ಕೆಲವು ಹೋಟೆಲಲ್ಲಿ 12 ಇರ್ತದೆ, ಕೆಲವು ಹೋಟೆಲಲ್ಲಿ 2 PM ಇರ್ತದೆ. ನೋಡಿಕೊಂಡು ಬುಕ್ ಮಾಡಿ. ಹಾಗೆ ಮತ್ತು ಊಟದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಸ್ಕ್ಯಾಮರ್ಸ್ ಇರ್ತದೆ, ತುಂಬ ಸ್ಕ್ಯಾಮು. ಇಲ್ಲ ಅದು ನೋಡುವ, ನಮಗೆ ಈಗ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ಆಗ ನಾವು ಹೇಳುವ. ಸೊ ಈಗ ಹೋಟೆಲದ ವಿಷಯದಲ್ಲಿ ಬಿಲ್ಲೆಲ್ಲ ಒಂದು ಅಟ್ರಾಕ್ಟ್ ಮಾಡಲಿಕ್ಕೆ ಒಂದು ಬಿಲ್ ಹಾಕಿರ್ತಾರೆ. ಮತ್ತು ಇಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇರ್ತದೆ. ಈಗ ಬಿಲ್ಲಲ್ಲಿ ಹೇಗೆ ಅಂತ ನೋಡಬೇಕು. ಬಿಲ್ ಸಹ ಹಾಗೆ ಬಂದರೆ ಅವರೇ ಇಲ್ಲ ಮಾರೆ ಕೈಯಲ್ಲಿ. ಬಿಲ್ ಹಾಗೆ ಬಂದರೆ ಮತ್ತೆಲ್ಲ ಹಾಗೆ ಮೊಬೈಲ್ ಹಾಗೆ ಬೀಳ್ಬೋದು. ಸೊ ನೋಡುವ ಹೇಗೆ ಆಗ್ತದೆ ಅಂತ. ವೆಜಿಟೇಬಲ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದೆ. ವೆಜಿಟೇಬಲ್ ಫ್ರೈಡ್ ರೈಸ್ಗೆ 150 ರೂಪಾಯಿ. 4 ಜನರಿಗೆ 600 ರೂಪಾಯಿ ಆಯಿತು. ಅಂತ ನೋಡುವ. ಕೆಳಗೆ ಮಲಗುವ. ಹಾಗೆ ಲೈಟಲ್ಲಿ ಬ್ರೈಟ್ನೆಸ್ ಇಲ್ಲ ಮಾರೆ. ಎಂತ ಅದು ನನ್ನೊಂದು ಲೈಟ್ ಆಗೋದು. ನಾವು ಡಾರ್ಮಲ್ಲಿದ್ದೇವೆ. ನಾವು ಫಸ್ಟ್ ದಿವಸ ಏನು ಅರಿವಿಲ್ಲದೆ ಗೊತ್ತಿಲ್ಲದೆ ಬಂದಿದ್ದೇವೆ. ಡಾರ್ಮಲ್ಲಿದ್ದೇವೆ. ಈಗ ಜೋಯಲ್ ಎಲ್ಲ ಇಲ್ಲಿದ್ದಾನೆ. ಬ್ಯಾಕ್ ಕ್ಯಾಮರಾ ಆನ್ ಮಾಡಿ. ಜೋಯಲ್ ಕಸಲೆ ಓಕೆ ಓಕೆ ಕೊಂಕಣಿ ಅಂತ ಟೆಲ್ ಸಮಥಿಂಗ್. ಮಸ್ತ್ ಎಕ್ಸ್ಪೆನ್ಸಿವ್. ಈಗ ನಮ್ಮ ಪ್ಲಾನ್ ಎಕ್ಸ್ಪೆನ್ಸಿವ್. ಗೋವಾ ಮಸ್ತ್ ಎಕ್ಸ್ಪೆನ್ಸಿವ್ ಪೈಸೆ ಗೋವಾ ಇಲ್ಲದ್ರೆ ಸಜ್ಜಾಯ್ತು.
ಪೈಸೆ ಇಲ್ಲ ಸಾಯ್ತು. ತುಂಬ ಕಾಸ್ಟ್ಲಿ ಊಟಕ್ಕೆಲ್ಲ ರೇಟ್. ಊಟ ನೀವು ಬುತ್ತಿ ಕಟ್ಕೊಂಬನ್ನಿ. ಸ್ವಲ್ಪ ನಂದು ನಾನು ತರಲಿ. ಸೊ ಹೀಗಿದೆ ನಮ್ಮದು ಹೊರಗದು ಬಾಲ್ಕನಿ. ಆ್ಯಂಡ್ ಹೇಗೆ ಆಗ್ತಾ ಉಂಟು? ಫುಲ್ ಗೋವಾ ವೈಬ್. ಗೋವಾದೆಲ್ಲ ಪ್ಲಾನ್ ಆಗಿದೆ. ಗೋವಾದೆಲ್ಲ ಔಟ್ಫಿಟ್ ಹಾಕಿದ್ದೇವೆ ನಾವು. ಈಗ ನೋಡುವ ಎಂತ ಆಗ್ತದ ಅಂತ. ಈಗ ಸ್ವಲ್ಪ ರೆಸ್ಟ್ ಮಾಡುವಂತ ಹೋದೆ, ಆದರೆ ಗೋವಾ ಬಂದ್ಮೇಲೆ ಸಹ ಎಂತ ರೆಸ್ಟ್ ಮಾಡುದು, ಸಾಲಿಗೆ ಎದ್ದು ಈಗ ಹೋಗುವ. ಅದೇ ರೋಡು ಬೀಚಿಗೆ ಹೋಗ್ತದೆ ಸೀದಾ. ಇಲ್ಲಿಂದ ಒಂದು 1 ಕಿಲೋಮೀಟರ್ ಇರ್ಬೋದೇನೋ. ನಾವು ಗಾಡಿ ರೆಂಟ್ ಮಾಡ್ತಿಲ್ಲ ಫಾರ್ ದ ಪರ್ಪಸ್ ಆಫ್ ಸೇವಿಂಗ್ ಫ್ಯೂಲ್. ಮೋದಿ ಹೇಳಿದ್ದಾರೆ ಯೂಸ್. ಹಾಗೆ ಮತ್ತೆ ಬೀಚ್ ಜಾಸ್ತಿ ದೂರ ಇಲ್ಲ, ಮತ್ತೆ ಇಲ್ಲೇ ಇರೋದು. ಸೊ ನಾವು ತುಂಬಾ ಹತ್ರ ಇದು ಮಾಡಿದ್ದೇವೆ. ಅಂಡ್ ಅದಕ್ಕೆ ತುಂಬಾ ಕಾಸ್ಟ್ ಎಫಿಷಿಯೆಂಟ್ ನಾವು ಮಾಡ್ತಿದ್ದೇವೆ ಈ ಟ್ರಿಪ್ ಅನ್ನು. ನೋಡುವ, ಈಗ ಬೀಚಿಗೆ ಹೋಗುವ ನಡ್ಕೊಂಡು, ಎಂತ ಆಗ್ತದೆ ನೋಡುವ. ಸೊ ನಾವೀಗ ಅಂಜುನ ಬೀಚಿಗೆ ಹೋಗ್ತಿದ್ದೇವೆ. ಅಂಜುನ ಬೀಚ್ ಗೋವಾಕ್ಕೆ ಬಂದು ಏನು ಮಾಡಲಿಲ್ಲ ಅಂತ ಹೇಳ್ಬಾರ್ದಲ್ಲ, ಅದಕ್ಕೆ. ಸೊ ಸಾಕಾಗಿದೆ, ಬೆಳಿಗ್ಗೆ ನಿದ್ದೆ ಇಲ್ಲ. ಬಟ್ ಸ್ಟಿಲ್ ಇಲ್ಲಿ ಒಂದು ಬಂದರೆ ಏನೋ ಒಂದು ಎನರ್ಜಿ. ಏನು ಹೇಳ್ತೀಯ? ಸೊ ಇಲ್ಲೆಲ್ಲ ಅಂಜುನದು ಇಲ್ಲೇ ಜಸ್ಟ್ ಒಂದು 500 ಮೀಟರ್ಸ್ ಇದೆ. ಬಟ್ ಇಲ್ಲದ ಡ್ರೆಸ್ ಎಲ್ಲ ಡ್ರೀಮ್ ಕ್ಯಾಚರ್ಸ್ ಅದು ಇದೆಲ್ಲ ಇದೆ. ಸ್ವಲ್ಪ ತೋರಿಸಿ. ಇದೆಲ್ಲ ಡ್ರೀಮ್ ಕ್ಯಾಚರ್ ಅಲ್ಲ, ಎಂತ ಇದು? ಎಂತ ಹೇಳ್ತಾರೆ ಇದು? ಡ್ರೀಮ್ ಕ್ಯಾಚರಾ? ಹಾಂ, ಡ್ರೀಮ್ ಕ್ಯಾಚರ್ ಅಲ್ಲ, ಕರೆಕ್ಟ್. ಡ್ರೀಮ್ ಕ್ಯಾಚರ್ ಎಲ್ಲ ಇದೆ. ಇಲ್ಲೆಲ್ಲ ಇದೆಲ್ಲ ಇರುತ್ತೆ, ವೈನ್ ಬಾಟ್ಲಿ ಎಲ್ಲ. ಇದು ಎಂತ ಬಾರಾ ಅಂತ? ಇದು ಬಾರ್ ಶಾಂತಂ ಪಾಪಂ. ತುಂಬ ಜಾಗೃತಿಯಲ್ಲಿರ್ಬೇಕು ನೀವು. ನೀರದ್ದು ಸ್ಕ್ಯಾರ್ಸಿಟಿ ನಮಗೆ ಫೀಲ್ ಆದಾಗ ಯಾರಿಗೆ ಫೀಲ್ ಆಗಲಿಕ್ಕಿಲ್ಲ. ನೀರೇ ಕುಡಿಲಿಲ್ಲ. ನೀರು ಹೋಟೆಲಲ್ಲಿ ಅಲ್ಲಿ ನಮ್ಮದು ರೂಮಲ್ಲಿ ಚೆಕ್ ಇನ್ ಆಗುವಾಗ ಸಹ ಅಲ್ಲಿ ಸಹ ನೀರಿಲ್ಲ. ಈ ಥರ ಮಾಡಬೇಕಾಗ್ತದೆ ಈಗ. ನೋಡಿ, ಹೀಗೆಲ್ಲ ಸೀನ್ ಇದೆ. ನೋಡುವ. ಅಂಜುನ ಬೀಚ್ ಹತ್ರ ಬಂದಿದ್ದೇವೆ. ನಿಮಗೆ ಒಂದು ಫೇಮಸ್ ಇಲ್ಲಿದೊಂದು ಕೆಫೆ ತೋರಿಸ್ತೇನೆ. ವೆಯ್ಟ್ ಅ ಸೆಕೆಂಡ್, ಅಲ್ಲೇ ಇದೆ. ಸ್ಕೂಟಿ ಎಲ್ಲ ಪಾರ್ಕ್ ಇಲ್ಲೇ ಮಾಡ್ಬೋದು. ನೋಡಿ, ನಾವು ನಡ್ಕೊಂಡು ಬರ್ತಿದ್ದೇವೆ. ನಮಗೆ ಏನು ಇಲ್ಲ. ಇವರೆಲ್ಲ ನೋಡಿ ಸನ್ ರೈಸ್ ಆಗಿದ್ದಾರೆ. ಇಲ್ಲೆಲ್ಲ ಶಾಪ್ಸ್ ಎಲ್ಲ ಇದೆ, ನೋಡ್ಬೋದು. ಓ, ನಾವು ಪಡೆಯುವುದ್ರಲ್ಲಿ ನೋಡಿ ನೀವು ಸಾಕಾಗಿತ್ತು. ಇಲ್ಲಿ ಒಂದು ಬಾಕಿ ನೋಡ್ಲಿಕ್ಕೆ. ನಾವು ಅಣ್ಣ ಸ್ಟೆಪ್ ಉಂಟು, ನೀನು ಸೀದಾ ಆರ್ಬೇಡ. ಇನ್ನು ನೋಡಿ, ಇದೆ ಆಂಟೋನಿಯೋ. ಇಲ್ಲಿ ನೋಡಿ, ನೈಸ್. ಗೋವಾದ ಬೀಚ್ ಒಂದು ಸ್ವಲ್ಪ ಹೀಗಿರ್ತದೆ. ನೋಡಿ, ಅಂಜುನ ಬೀಚಲ್ಲಿ ಜನವಿಲ್ಲ. ಸೊ ನಾವಿಲ್ಲಿ ಈಗ ಸ್ವಲ್ಪ ಎದುರು ಬಂದಿದ್ದೇವೆ ಅಂಜುನ ಬೀಚಿಂದ. ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾಡುವ ಅಂತ ಒಬ್ಬೊಬ್ಬರೊಟ್ಟಿಗೆ ಮಾತಾಡಿದ್ದೇವೆ. ಒಬ್ಬರಿದ್ರು ಜೈಪುರಿಂದ ಮಾಡೋದಂತೆ, ಭಾರಿ ಒಳ್ಳೆಯದ್ರು. ಮೇಲೆ ಬೋಟಿಂಗ್ ಎಲ್ಲ ಕೇಳ್ತಾರೆ. ಈ ಇದಕ್ಕೆ ಎಲ್ಲಿ ಬೋಟಿಂಗ್ ಹೋಗೋದು? ನಮ್ಮ ಆಚೆ ಕೆಲವು ಬೋಟ್ ಎಲ್ಲ ಇರ್ತದೆ, ಅದರಲ್ಲಿ ಹೋಗ್ಲಿಕ್ಕೆ ಹೋದಷ್ಟು ನೆನಪು. ಇಲ್ಲಿದ್ದು ಬಸ್ ಎಲ್ಲ ಅಷ್ಟು ಎಂತ ಹೇಳ್ತಾರೆ, ಒಂದು ಟೂರಿಸಂ ಪ್ಲೇಸ್ ಅಂತ ಹೇಳುವಾಗ ನಮಗೆ ಅಷ್ಟು ಒಳ್ಳೆ ಇಲ್ಲ ಇಲ್ಲಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಸ್ವಲ್ಪ ಏನೋ ಒಂಥರ ಸ್ಟ್ರಕ್ಚರ್ ಇದೆ, ಕಲ್ಲಿದೆ. ಹೀಗಿದೆ ಸಿಚುವೇಶನ್ ಎಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಬರ್ತಿದ್ದಾರೆ. ಹೋಗುವ, ನೋಡುವ ಎಂತ ಆಗ್ತದೆ ಅಂತ. ಇದಾದ್ಮೇಲೆ ನಾವು ಮನೆಗೆ ಹೋಗೋ ಪ್ಲಾನ್. ಯಾಕಂದ್ರೆ ಇವತ್ತು ಆಲ್ರೆಡಿ ತುಂಬ ತಿರುಗಿದ್ದೇವೆ, ಸಾಕಾಗಿದೆ. ಟೈರ್ಡ್ನೆಸ್ ಆನ್ ದ ಪೀಕ್. ಸೊ ಇವತ್ತು RCB ಮ್ಯಾಚ್ ಬೇರೆ ಉಂಟು, ನಮ್ಗೆ ಗೊತ್ತು. ಸೊ ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ RCB ಫ್ಯಾನ್ಸ್ ಎಲ್ಲರೂ. ಸೊ ನಾವು RCB ಮ್ಯಾಚನ್ನು ಮಿಸ್ ಮಾಡಲ್ಲ. ಸೊ ಇವತ್ತು ಮ್ಯಾಚ್ ನೋಡ್ತಾ, ಒಂದು ಒಳ್ಳೆ ಫುಡ್ ಅಂತ ತಿನ್ಕೊಳ್ತಾ ಮ್ಯಾಚ್ ನೋಡಿ ಮಲ್ಗೋದು. ಸೊ ಇವತ್ತು ಎಂತ ಆಗ್ತದೆ ಅಂತ ನೋಡುವ. ನಾನು ಮತ್ತೆಂತ ತೋರಿಸಿ. ನಾವೀಗ ವಾಪಸ್ ಹೋಗ್ತಿದ್ದೇವೆ ಮನೆಗೆ.